ಮಹಾಪ್ರವಾಹ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಕೊಚ್ಚಿ ಹೋಗ್ತಾ ಇದೆ ಇಡೀ ಕರ್ನಾಟಕ. ರಸ್ತೆ ಸೇತುವೆ ಎಲ್ಲವೂ ಸರ್ವನಾಶ. ಇನ್ನು 4 ದಿನ ರಣಮಳೆ. ಪಕ್ಕಾ ಮಾಹಿತಿ ನ್ಯೂಸ್ 8 ನಲ್ಲಿ ಮಾತ್ರ. ಕರ್ನಾಟಕದಲ್ಲಿ ಇನ್ನು 4 ದಿನ ಮಹಾಮಳೆ ಆಗುತ್ತಂತೆ. ಕರಾವಳಿ ಹಾಗೇನೆ ಪಶ್ಚಿಮ ಘಟ್ಟದಲ್ಲೇ 4 ದಿನ ವರುಣನ ಆರ್ಭಟ ಜೋರಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೆಎಸ್ಎನ್ಡಿಎಂಸಿ ಇಂದ ಈಗ ಅಲರ್ಟ್ ಕೂಡ ಘೋಷಣೆ ಆಗಿದೆ. ಯಾವ್ಯಾವ ಭಾಗದಲ್ಲಿ ಹಾಗಾದ್ರೆ ಮಳೆ ಆಗುತ್ತೆ, ಇನ್ನು 4 ದಿನ ಯಾವ ಭಾಗದಲ್ಲಿ ಜನ ಹೆಚ್ಚಾಗಿ ಅಲರ್ಟ್ ಆಗಿರಬೇಕು ಅಂತಂದ್ರೆ ಕರಾವಳಿ ಹಾಗೇನೆ ಪಶ್ಚಿಮ ಘಟ್ಟ ಆ ಒಂದು ವ್ಯಾಪ್ತಿಯಲ್ಲಿ ಜನ ಅಲರ್ಟ್ ಆಗಿರ್ಬೇಕಾಗುತ್ತೆ ಮಳೆಯಿಂದಾಗಿ ಅಂತ ಈಗ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿರೋದು. ಇನ್ನು ಉಡುಪಿ ಇರಬಹುದು, ದಕ್ಷಿಣ ಕನ್ನಡ ಅಂತಂದ್ರೆ ಕರಾವಳಿ ಭಾಗ, ಉತ್ತರ ಕನ್ನಡದಲ್ಲಿ ಹೆಚ್ಚು ಮಳೆ ಬೀಳುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆ ಆಗುತ್ತೆ. ಅಲ್ಲಿ ಮಳೆ ಆದ್ರೆ ನಮ್ಮ ರಾಜ್ಯಕ್ಕೆ ಹೆಂಗ್ ಹೊಡ್ತಾ ಅಂತಂದ್ರೆ ಉತ್ತರ ಕರ್ನಾಟಕ ಭಾಗಕ್ಕೆ ಅಲ್ಲಿ ಪ್ರವಾಹದ ಭೀತಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇನ್ನು 4 ದಿನ ಮಳೆ ಆಗುತ್ತೆ ಅಂತ ಈಗ ಹವಾಮಾನ ಇಲಾಖೆನೇ ಹೇಳಿರೋದ್ರಿಂದ, ಅದು ಕೂಡ ಮಹಾಮಳೆ ಅಂತ ಹೇಳಿರೋದ್ರಿಂದ ಅಫ್ಕೋರ್ಸ್ ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆತಂಕ ಜಾಸ್ತಿ ಆಗ್ತಾ ಇದೆ. ಹಲವು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆಯಾಗಿದ್ರೆ, ಇನ್ನುಳಿದಂತ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ಇಂದು ಕರ್ನಾಟಕ ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗಿದೆ. ಮಾನ್ಸೂನ್ ಉತ್ತರ ಒಳನಾಡಿನಲ್ಲಿ ಅತಿ ಚುರುಕಾಗಿದೆ. ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಮಾನ್ಸೂನ್ ಚುರುಕಾಗಿತ್ತು. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಆಗಸ್ಟ್ 17ರಂದು ಕೆಲವು ಕಡೆ ಭಾರೀ ಹಾಗೂ ಅತಿ ಭಾರೀ ಮಳೆಯಾಗುವ ನಿರೀಕ್ಷೆ ಇರುವುದರಿಂದ ಆರೆಂಜ್ ಅಲರ್ಟ್ ಅನ್ನು ಕೊಡಲಾಗಿದೆ. ಅದೇ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಆಗಸ್ಟ್ 18, 19 ಹಾಗೂ 20ರಂದು ಕೆಲವು ಕಡೆ ಭಾರೀ ಮಳೆಯನ್ನು ನಿರೀಕ್ಷಿಸಬಹುದಾದುದರಿಂದ ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ. ಎಂದು ರಾಜ್ಯದಲ್ಲಿ ಇನ್ನು 4 ದಿನ ಮಹಾಮಳೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹವಾಮಾನ ಇಲಾಖೆ ಈಗ ಎಚ್ಚರಿಕೆಯನ್ನ ಕೊಟ್ಟಿದೆ. ಇನ್ನು ಪಶ್ಚಿಮ ಘಟ್ಟ ಮತ್ತೆ ಕರಾವಳಿ ಭಾಗದಲ್ಲಿ 4 ದಿನ ವರುಣನ ಆರ್ಭಟ ಜೋರಾಗಿರುತ್ತೆ. ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಮಳೆ ಬೀಳುತ್ತೆ ಅಂತ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ ಸ್ಕ್ರೀನ್ ಅಲ್ಲಿ. ಮಲಪ್ರಭಾ ನದಿಯಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಳ ಆಗಿದೆ. ಗೋವಿನಕೊಪ್ಪಕ್ಕೆ ಮಲಪ್ರಭಾ ನೀರು ನುಗ್ಗಿದೆ. 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರೋದ್ರಿಂದ ಸಾಕಷ್ಟು ಅವಾಂತರ ಆ ಭಾಗದಲ್ಲಿ ಸೃಷ್ಟಿಯಾಗ್ಬಿಟ್ಟಿದೆ. ಇದರ ಕಾರಣ ಏನಾಗಿದೆ ಅಂದ್ರೆ ಮಲಪ್ರಭಾ ನದಿಯಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರೋದು. ಗೋವಿನಕೊಪ್ಪಗೆ ಮಲಪ್ರಭಾ ನದಿ ನೀರು ನುಗ್ಗುಬಿಟ್ಟಿದೆ. ಮನೆಗಳಿಗೂ ಕೂಡ ಭಾರಿ ಪ್ರಮಾಣದಲ್ಲಿ ನೀರು ನುಗ್ಗಿದೆ. ಈಗ ಕಂಪ್ಲೀಟ್ ಆಗಿ ನೀರು ಸುತ್ತುವರೆದಿರೋದ್ರಿಂದ ಗ್ರಾಮಸ್ಥರು ಸಹಜವಾಗಿ ಆತಂಕಕ್ಕೊಳಗಾಗಿದ್ದಾರೆ. ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರವನ್ನ ಮಾಡೋದಕ್ಕೆ ಅಧಿಕಾರಿಗಳು ನಿರ್ಧಾರಕ್ಕೆ ಬಂದಿದ್ದಾರಂತೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿಯ ಗೋವಿನಕೊಪ್ಪ ಗ್ರಾಮದಲ್ಲಿ ಈ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದು. ದೃಶ್ಯದಲ್ಲೂ ನೋಡ್ತಾ ಇದ್ದೀವಿ, ಇದು ಗೋವಿನಕೊಪ್ಪ ಗ್ರಾಮ. ಇಲ್ಲಿ ಸುತ್ತಮುತ್ತ ಈಗ ನೀರ್ ಬಂದಿರೋದ್ರಿಂದ, ಜಲಾವೃತ ಆಗಿರೋದ್ರಿಂದ ಜನ ಪಾಪ ಎಲ್ಲಿಗೆ ಹೋಗ್ಬೇಕು ಅಂತ ಒಂದು ಆತಂಕದಲ್ಲಿದ್ರೆ ಅಧಿಕಾರಿಗಳು ಇವ್ರನ್ನೆಲ್ಲ ಇವಾಗ ಸುರಕ್ಷಿತ ಜಾಗಕ್ಕೆ ಶಿಫ್ಟ್ ಮಾಡೋದಕ್ಕೆ ತಯಾರಿ ಎಲ್ಲ ಮಾಡಿದ್ದಾರೆ. ಇನ್ನೊಂದ್ ಕಡೆ ನಾವು ನೋಡ್ತಾ ಇದೀವಿ, ಆ ಗೂಡ್ಸ್ ಅಲ್ಲಿ ಎಲ್ಲ ವಸ್ತುಗಳನ್ನ ತಗೊಂಡು ಜನ ಒಟ್ಟು ಈಗ ಸೇಫ್ ಜಾಗಕ್ಕೆ ಹೋದ್ರೆ ಬೆಟರ್. ಯಾಕಂದ್ರೆ ಇನ್ನೂ 4 ದಿನ ಮಳೆ ಆಗುತ್ತೆ, ಯಾವ ಪ್ರಮಾಣದಲ್ಲಿ ನೀರು ಬರುತ್ತೋ ಏನ್ ಕತೆನೋ ಒಂದು ಗೊತ್ತಾಗ್ತಾ ಇಲ್ಲ, ಆತಂಕದಲ್ಲಿದ್ದಾರೆ. ಮತ್ತೆ ಮನೆ ಒಳಗೂ ಕೂಡ ಭಾರಿ ಪ್ರಮಾಣದಲ್ಲಿ ನೀರು ನುಗ್ಗಿದೆ, ಅದನ್ನು ಕೂಡ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಈಗ 20ಕ್ಕೂ ಹೆಚ್ಚು ಮನೆಗಳಿಗೆ ಈ ತರ ಪ್ರವಾಹದ ನೀರು ನುಗ್ಗಿದೆ, ಮಳೆ ನೀರು ನುಗ್ಗಿದೆ. ಗೋವಿನಕೊಪ್ಪ ಗ್ರಾಮದ ಪರಿಸ್ಥಿತಿ ಇದು. ಬಾಗಲಕೋಟೆ ಜಿಲ್ಲೆಗೆ ಮಹಾರಾಷ್ಟ್ರ ಮಳೆಯ ಎಫೆಕ್ಟ್ ತಡ್ತಾ ಇದೆ. ಕೃಷ್ಣಾ ನದಿಗೆ 1.75 ಲಕ್ಷ ಕ್ಯೂಸೆಕ್ ನೀರು ಬರ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರವಾಹದ ಭೀತಿ ಜಾಸ್ತಿ ಆಗ್ತಾ ಇದೆ ಕ್ಷಣದಿಂದ ಕ್ಷಣಕ್ಕೆ. ಯಾಕಂದ್ರೆ ಒಳಹರಿವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಮಹಾರಾಷ್ಟ್ರ ಭಾಗದಲ್ಲಿ ಮಳೆ ಆಗ್ತಿರೋದ್ರಿಂದ ಈಗ ಕೃಷ್ಣಾ ನದಿಗೆ ಅಫ್ಕೋರ್ಸ್ ಜಾಸ್ತಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಈ ಕಡೆ ಭಾಗಕ್ಕೂ ಅದು ಬರ್ತಾ ಇದೆ. ಹಾಗಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರವಾಹದ ಭೀತಿ ಜಾಸ್ತಿ ಆಗ್ತಾ ಇದೆ ಕ್ಷಣದಿಂದ ಕ್ಷಣಕ್ಕೆ. ಹಿಪ್ಪರಗಿ ಜಲಾಶಯಕ್ಕೆ 1.85 ಲಕ್ಷ ಕ್ಯೂಸೆಕ್ ನೀರನ್ನು ಬಿಟ್ಟಿದ್ದಾರೆ. ಬನಹಟ್ಟಿ, ಜಮಖಂಡಿ ತಾಲೂಕಿನ ಜನಕ್ಕೆ ಇದರಿಂದ ಟೆನ್ಷನ್ ಸ್ಟಾರ್ಟ್ ಆಗ್ತಿದೆ. ಜಮಖಂಡಿ ತಾಲೂಕಿನ ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಇದೆ. ಸೊ ಯಾವ್ಯಾವ ಭಾಗದಲ್ಲಿ ಈಗ ಯಾವ್ಯಾವ ಗ್ರಾಮದಲ್ಲಿ ಆತಂಕ ಸದ್ಯಕ್ಕಿದೆ ಅಂತಂದ್ರೆ ಮುತ್ತೂರ, ಮೈಗೂರ, ಚೂರ್ಪಾಲಿ, ಕಂಕಡವಾಡಿ ಗ್ರಾಮದಲ್ಲಿ ಈಗ ಜನ ಸ್ವಲ್ಪ ಆತಂಕದಲ್ಲಿದ್ದಾರೆ. ನದಿ ದಡದಲ್ಲಿದ್ದ ರೈತರ ಪಂಪ್ ಸೆಟ್ಗಳು ಶಿಫ್ಟ್ ಮಾಡಿದ್ದಾರೆ. ಸುರಕ್ಷಿತ ಸ್ಥಳಗಳಿಗೆ ಪಂಪ್ ಸೆಟ್ಗಳ ಸ್ಥಳಾಂತರವನ್ನು ರೈತರು ಮಾಡ್ತಾ ಇದ್ದಾರೆ. ಮತ್ತೊಂದು ಸಮಸ್ಯೆ ಏನಾಗಿದೆ ಈ ಭಾಗದಲ್ಲಿ ಅಂತಂದ್ರೆ ನದಿ ಪಾತ್ರದ ಕಬ್ಬು ಸೇರಿದಂತೆ ಇತರ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ. ಆಗ್ಲೇ ಹೇಳ್ತಾ ಇದ್ದಲ್ಲ ನಾನು, ಪಂಪ್ ಸೆಟ್ ಎಲ್ಲ ಸುರಕ್ಷಿತ ಸ್ಥಳಕ್ಕೆ ಅವರು ಶಿಫ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಮತ್ತೆ ಈ ಟೈಮ್ನಲ್ಲಿ ಅಲ್ಲಿಗೆ ಹೋಗೋದು, ಈ ತರ ಪಂಪ್ ಸೆಟ್ ಎಲ್ಲ ಶಿಫ್ಟ್ ಮಾಡೋದು ತುಂಬಾ ಕಷ್ಟದ ಕೆಲಸ.
ಮತ್ತೆ ಈಗ ಭಾರಿ ಪ್ರಮಾಣದಲ್ಲಿ ಪ್ರವಾಹ ಎಲ್ಲ ಬಂದ್ಬಿಟ್ರೆ ಅವರಿಗೆ ನಷ್ಟ ಆಗುತ್ತೆ. ಯಾಕಂದ್ರೆ ಸಾಲ ಸೋಲ ಮಾಡಿ ಪಾಪ ಬೆಳೆ ಬೆಳೆಯೋದಕ್ಕೆ ಅಂತ ಹೇಳ್ಬಿಟ್ಟು ಇವರು ಅಲ್ಲಿ ಎಲ್ಲ ಪಂಪ್ ಸೆಟ್ ಹಾಕಿರ್ತಾರೆ. ಎಷ್ಟೋ ಸತಿ ನಾವು ನೋಡಿದೀವಿ ಈ ತರ ಪ್ರವಾಹ ಬಂದಾಗ ಆ ನೀರಿನ ಫೋರ್ಸ್ಗೆ, ಆ ನೀರಿನ ರಭಸಕ್ಕೆ ಪಂಪ್ ಸೆಟ್ ಎಲ್ಲ ಹೋಗ್ಬಿಡುತ್ತೆ, ಕೊಚ್ಕೊಂಡು ಹೋಗ್ಬಿಡುತ್ತೆ, ಆಮೇಲೆ ಸಿಗೋದೇ ಇಲ್ಲ, ಸಾಕಷ್ಟು ಲಾಸ್ ಆಗುತ್ತೆ. ಅದಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ಇವಾಗ ಏನ್ ಮಾಡ್ತಾ ಇದ್ದಾರೆ ರೈತರು ಆ ಭಾಗದಲ್ಲಿ ಅಂತಂದ್ರೆ, ಇವಾಗ ಅಫ್ಕೋರ್ಸ್ ಬೆಳೆ ಎಲ್ಲ ನಾಶ ಆಗ್ಬಿಟ್ಟಿದೆ, ಸಂಪೂರ್ಣ ಜಲಾವೃತ ಆಗ್ಬಿಟ್ಟಿದೆ. ಈಗ ಪಂಪ್ ಸೆಟ್ ಆದ್ರೂ ಉಳಿಸ್ಕೊಳ್ಬೇಕಲ್ಲ, ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಅಲ್ಲಿ ಹೋಗಿದ್ದಾರೆ. ಪಂಪ್ ಸೆಟ್ ಗಳನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಭೀಮಾ ನದಿಯ ಆರ್ಭಟ ಜೋರಾಗಿ ಇದೆ. ಭೀಮಾ ತೀರದ ಕಂಕಳೇಶ್ವರ ದೇವಸ್ಥಾನ ಜಲಾವೃತ ಆಗಿದೆ. ಯಾದಗಿರಿ ನಗರದ ಹೊರಭಾಗದಲ್ಲಿದೆ ಈ ದೇವಸ್ಥಾನ. ಸಾಕಷ್ಟು ದೇವಸ್ಥಾನದ ಇದೇ ಪರಿಸ್ಥಿತಿ ಇರುವುದು. ಇದು ಯಾದಗಿರಿ ಜಿಲ್ಲೆಯಲ್ಲಿ ಭೀಮಾ ನದಿ ಆರ್ಭಟದಿಂದಾಗಿ ಕಂಗಳೇಶ್ವರ ದೇವಸ್ಥಾನ ಜಲಾವೃತ ಆಗ್ಬಿಟ್ಟಿದೆ. ಇನ್ನು ಸೊನ್ನಾ ಬ್ರಿಡ್ಜ್ನಿಂದ ಭಾರೀ ಪ್ರಮಾಣದಲ್ಲಿ ನೀರನ್ನ ಅಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಭೀಮಾ ನದಿಗೆ 22,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದಾರೆ. ಪರಿಣಾಮ ಕಂಗಳೇಶ್ವರ ಹಾಗೆಯೇ ವೀರಾಂಜನೇಯ ದೇವಸ್ಥಾನ ಜಲಾವೃತ ಆಗಿದೆ. ದೃಶ್ಯದಲ್ಲೂ ನೋಡ್ತಾ ಇದ್ದೀವಿ, ಕಂಗಳೇಶ್ವರ ಹಾಗೇನೆ ವೀರಾಂಜನೇಯ ದೇವಸ್ಥಾನ ಜಲಾವೃತ ಆಗಿದೆ. ಮತ್ತೆ ಆ ನೀರಿನ ಪ್ರಮಾಣವನ್ನ ಗಮನಿಸ್ತಾ ಇದ್ದೀವಿ. ಇಲ್ಲಿ ಸೊನ್ನಾ ಬ್ರಿಡ್ಜ್ನಿಂದ ಭಾರಿ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ, ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಯಾದಗಿರಿ ಜಿಲ್ಲೆಯಲ್ಲಿ ಭೀಮಾ ನದಿಯ ಆರ್ಭಟ ಈಗ ಜೋರಾಗಿರೋದ್ರಿಂದ ಒಂದೊಂದೇ ದೇವಸ್ಥಾನ ಜಲಾವೃತ ಆಗ್ತಾ ಇದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿಪಾಟೀಲ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಮಹಾರಾಷ್ಟ್ರದ ಮಹಾಮಳೆಗೆ ಈಗ ಭೀಮಾ ನದಿ ಕೂಡ ಅಬ್ಬರಿಸ್ತಾ ಇದೆ ಅಂತ ಹೇಳ್ಬೋದು. ಮಹಾರಾಷ್ಟ್ರದ ಉಜ್ನಿ ಹಾಗೂ ವೀರ್ ಡ್ಯಾಮ್ ಮೂಲಕ ಈಗಲೇ ಭೀಮಾ ನದಿಗೆ ಒಳಹರಿವು ಕೂಡ ಹೆಚ್ಚಾಗಿದೆ. ನಾವೀಗ ಯಾದಗಿರಿ ನಗರದ ಹೊರಭಾಗದ ಭೀಮಾ ನದಿ ತೀರದಲ್ಲಿ ಇದ್ದೀವಿ. ನಾವು ಖುದ್ದು ನೋಡ್ಬೋದು, ಈಗಲೇ ಮಹಾರಾಷ್ಟ್ರದಲ್ಲಿ ಭಾರಿ ಪ್ರಮಾಣದ ಮಳೆ ಬರ್ತಿರುವ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಉಜ್ನಿ ಮತ್ತು ವೀರ್ ಡ್ಯಾಮ್ ಕೂಡ ಬರ್ತಾ ಇದ್ದು, ಉಜ್ನಿ ಹಾಗೂ ವೀರ್ ಡ್ಯಾಮ್ನಿಂದ ಕೂಡ ಹೆಚ್ಚಿನ ಪ್ರಮಾಣದ ನೀರು ಕೂಡ ಹರಿಬಿಡಲಾಗಿದೆ. ಉಜ್ನಿ ಮತ್ತು ವೀರ್ ಡ್ಯಾಮ್ನಿಂದ ಈಗಲೇ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಸೊನ್ನಾ ಬ್ರಿಡ್ಜ್ ಕೂಡ ಬರ್ತಾಗಿದ್ದು, ಸೊನ್ನಾ ಬ್ರಿಡ್ಜ್ನಿಂದ ಭೀಮಾ ನದಿಗೆ ಸುಮಾರು 22,000 ಕ್ಯೂಸೆಕ್ಸ್ ನೀರು ಹರಿಬಿಡಲಾಗಿದೆ. ಹೀಗಾಗಿ ಏನು ಭೀಮಾ ನದಿ ನಾವು ನೋಡ್ಬೋದು, ಯಾದಗಿರಿ ನಗರದ ಹೊರಭಾಗದ ಭೀಮಾ ನದಿ ಸಂಪೂರ್ಣವಾಗಿ ಭರ್ತಿಯಾಗಿದ್ದು, ಆ ಭೀಮಾ ನದಿ ಕೂಡ ಅಪಾಯ ಮಟ್ಟ ಮೀರಿ ಉಕ್ಕಿ ಹರಿತಾ ಇದೆ. ಈಗ ನಾವು ಖುದ್ದು ಇಲ್ಲಿ ನೋಡ್ಬೋದು, ಭೀಮಾ ನದಿ ತೀರದಲ್ಲಿ ಕಂಗಳೇಶ್ವರ ಮತ್ತು ವೀರಾಂಜನೇಯ ದೇವಾಲಯಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದ್ದು, ಏನಂತಂದರೆ ಎರಡೂ ದೇಗುಲಗಳಿಗೆ ಭೀಮಾ ನದಿಯು ಜಲ ದಿಗ್ಬಂಧನ ಹಾಕಿದೆ ಅಂತ ಹೇಳ್ಬೋದು. ಯಾದಗಿರಿ ಜಿಲ್ಲೆಯಲ್ಲಿ ಈಗಲೇ ಒಂದು ಕಡೆ ಕೃಷ್ಣಾ ನದಿ ಮತ್ತು ಮತ್ತೊಂದೆಡೆ ಭೀಮಾ ನದಿ ಕೂಡ ಅಪಾಯ ಮಟ್ಟ ಮೀರಿ ಉಕ್ಕಿ ಹರಿತಾ ಇದೆ. ಹೀಗಾಗಿ ಈಗಲೇ ನಾವು ನೋಡ್ಬೋದು, ಭೀಮಾ ನದಿ ಸಂಪೂರ್ಣವಾಗಿ ಅಪಾಯ ಮಟ್ಟ ಮೀರಿ ಉಕ್ಕಿ ಹರಿತಾ ಇದೆ. ಹೀಗಾಗಿ ನದಿ ತೀರದಲ್ಲಿ ಕೂಡ ಅಪಾರ ಪ್ರಮಾಣದ ಬೆಳೆ ಕೂಡ ಹಾನಿಯಾಗಿದೆ. ಈಗಲೇ ಜಿಲ್ಲಾಡಳಿತ ಕೂಡ ಕಟ್ಟುನಿಟ್ಟಿನ ಎಚ್ಚರಿಕೆ ಕೂಡ ಕೊಟ್ಟಿದೆ ಅಂತ ಹೇಳ್ಬೋದು. ಖುದ್ದು ಜಿಲ್ಲಾಧಿಕಾರಿ ಎಂ ಕುರ್ಮರ್ ಅವರು ಕೂಡ ಯಾವುದೇ ಕಾರಣಕ್ಕೂ ಜನರು ಮತ್ತು ಕೃಷ್ಣಾ ಹಾಗೂ ಭೀಮಾ ನದಿ ಇಲ್ಲಿ ಕೂಡ ಇನ್ನೂ ಕೂಡ ಹೆಚ್ಚಿನ ನೀರು ಹರಿಬರುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಜನರು ನದಿ ತೀರಕ್ಕೆ ತೆರಳಬಾರದೆಂದು ಒಂದು ಕಟ್ಟುನಿಟ್ಟಿನ ಸೂಚನೆ ಕೂಡ ಕೊಟ್ಟಿದ್ದಾರೆ. ಈಗ ಮತ್ತೆ ಪ್ರವಾಹ ಭೀತಿ ಎದುರಿಸುವಂಥ ಪರಿಸ್ಥಿತಿ ತಲೆದೋರಿದೆ. ನಾಗಪ್ಪ ಮಾಲಿಪಾಟೀಲ್, ನ್ಯೂಸ್ 18 ಕನ್ನಡ, ಯಾದಗಿರಿ. ಮುಂದುವರೆದಿದೆ ಘಟಪ್ರಭಾ ಹಾಗೆಯೇ ಮಾರ್ಕಂಡೇಯ ಹಿರಣ್ಯಕೇಶಿ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಗೋಕಾಕ್ ನಗರದ ಕೆಲ ಬಡಾವಣೆಗಳು ಇದರಿಂದಾಗಿ ಜಲಾವೃತ ಆಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಪ್ರಮಾಣ ಮುಂದುವರೆದಿರೋದ್ರಿಂದ ಈ ತರ ಜಲಾವೃತ ಆಗಿರೋದು. ಘಟಪ್ರಭಾ ಹಾಗೆಯೇ ಮಾರ್ಕಂಡೇಯ ಹಿರಣ್ಯಕೇಶಿ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಪರಿಣಾಮ ಗೋಕಾಕ್ ನಗರದ ಕೆಲ ಬಡಾವಣೆಗಳು ಜಲಾವೃತ ಆಗಿದೆ. ಯಾವ್ಯಾವ ಭಾಗದಲ್ಲಿ ಈಗ ಈ ತರ ಪ್ರವಾಹದ ಪರಿಸ್ಥಿತಿ ಇದೆ ಅಂತಂದ್ರೆ, ದನಗರಪೇಟೆ, ಉಪಾರವೋಣಿ ಹಾಗೆಯೇ ಮಹಾಲಿಂಗೇಶ್ವರ ಬಡಾವಣೆ. ಸೊ ಇಲ್ಲೆಲ್ಲ ಮನೆಗಳಿಗೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿದೆ, ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ಆತಂಕದಲ್ಲಿದ್ದಾರೆ ಗೋಕಾಕ್ ನಗರದ ಜನ. ಇನ್ನು ನೆಲಮಹಡಿಯಲ್ಲಿದ್ದಂಥ ಜನರೆಲ್ಲ ಸೆಕೆಂಡ್ ಮತ್ತೆ ಥರ್ಡ್ ಫ್ಲೋರ್ಗೆ ಶಿಫ್ಟ್ ಆಗಿದ್ದಾರೆ. ಮನೆಗಳ ನೆಲಮಹಡಿಗಳಲ್ಲಿ 3-4 ಅಡಿ ನೀರು ನಿಂತಿದೆ. ದೃಶ್ಯದಲ್ಲೂ ಕೂಡ ನಾವು ಅದನ್ನ ಗಮನಿಸ್ತಾ ಇದ್ದೀವಿ. ಇನ್ನು ನ್ಯೂಸ್ 18ಗೆ ಡ್ರೋನ್ ನಲ್ಲಿ ಸರಿಯಾಗಿರುವಂತ ದೃಶ್ಯ ಕೂಡ ಸಿಕ್ಕಿದೆ, ಅದನ್ನ ನಾವು ನಿಮ್ಗೆ ತೋರಿಸ್ತೀವಿ. ಅದಕ್ಕೂ ಮುಂಚೆ ನೋಡಿ ಯಾವ ತರ ಅಲ್ಲಿ ನೀರು ನಿಂತಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಮತ್ತೆ ಮನೆ ಒಳಗೆಲ್ಲ ಅಫ್ಕೋರ್ಸ್ ಅಲ್ಲಿ ನೀರು ನುಗ್ಗಿದೆ, ಸುಮಾರು 3-4 ಅಡಿ ನೀರು ನುಗ್ಗಿದೆ ಅಂತ ಕಾಣಿಸುತ್ತೆ. ಇದೆಲ್ಲ ಡ್ರೋನ್ ವಿಜುವಲ್ಸ್ ನಮಗೆ ಲಭ್ಯವಾಗಿರೋದು, ನ್ಯೂಸ್ 18ಗೆ ಲಭ್ಯವಾಗಿರೋದು.
5-6 ಬಡಾವಣೆ ಹೊರಗಡೆ ಈಗ ಜನನೇ ಕಾಣ್ತಾ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಈ ತರ ನೀರು ನಿಂತ್ರೆ ಜನ ಎಲ್ಲಿರ್ತಾರೆ? ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ. ಮತ್ತೆ ನೀರಿನ ಪ್ರಮಾಣ ಹೇಳಕ್ಕಾಗಲ್ಲ, ಯಾವಾಗ ರೈಸ್ ಆಗುತ್ತೋ ಯಾವಾಗ ಇಳಿಯುತ್ತೋ, ಅಲ್ಲಿದ್ರೆ ಸೇಫ್ ಅಲ್ಲ ಅಂತ ಹೇಳ್ಬಿಟ್ಟು ಜನ ಈಗ ಶಿಫ್ಟ್ ಆಗಿದ್ದಾರೆ. ಈಗ ಸುಮಾರು 4-5 ಬಡಾವಣೆಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ಇದು ಯಾವುದೋ ಹಳ್ಳಿ ಅಂತ ತಿಳ್ಕೊಬೇಡಿ, ಇದು ಗೋಕಾಕ್ ನಗರದ ಸದ್ಯದ ಪರಿಸ್ಥಿತಿ. ಈ ನೀರು ಗಾಡಿಗೆ ಬಿಡೋದಿಲ್ಲ, ಒಳಗಿನೊಳಗೆ ಮತ್ತೆ ನೀರು ಹೋಗ್ತಾವೆ. ಇಲ್ಲಿ ಮನೆ ಒಳಗೂ ನೀರು ನುಗ್ಬಿಟ್ಟಿದೆ. ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದವರು ಸೆಕೆಂಡ್ ಮತ್ತೆ ಥರ್ಡ್ ಫ್ಲೋರಿಗೆಲ್ಲ ಶಿಫ್ಟ್ ಆಗಿದ್ದಾರೆ. ಮತ್ತೆ ಚಿಕ್ಕ ಚಿಕ್ಕ ಮನೆ ಇರೋರು ಪಾಪ ಬೇರೆ ವಿಧಿ ಇರಲ್ಲ, ಸೊ ಹಂಗಾಗಿ ಬೇರೆ ಕಡೆಗೆ ಅಂದ್ರೆ ಸುರಕ್ಷಿತ ಜಾಗಕ್ಕೆ ಶಿಫ್ಟ್ ಆಗಿದ್ದಾರೆ. ನವಿಲು ತೀರ್ಥ ಡ್ಯಾಂನಿಂದ ಮಲಪ್ರಭಾ ನದಿಗೆ ನೀರನ್ನು ಬಿಡಲಾಗ್ತಾ ಇದೆ. ರಾಮದುರ್ಗ ತಾಲೂಕಿನ ಕಿಲುಬನೂರು ಗ್ರಾಮ ಜಲಾವೃತ ಆಗಿದೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಗ್ರಾಮ ಇದು. ನವಿಲು ತೀರ್ಥ ಡ್ಯಾಂನಿಂದ ಮಲಪ್ರಭಾ ನದಿಗೆ ನೀರು ಬಿಟ್ಟಂತ ಪರಿಣಾಮ ಈ ಗ್ರಾಮ ಈಗ ಜಲಾವೃತ ಆಗಿರೋದು. ರಾಮದುರ್ಗ ತಾಲೂಕಿನ ಕಿಲುಬನೂರು ಗ್ರಾಮ ಜಲಾವೃತ ಆಗ್ಬಿಟ್ಟಿದೆ. ಪ್ರತಿ ವರ್ಷವೂ ಕೂಡ ಈ ಗ್ರಾಮದ ಜನರಿಗೆ ಈ ಸಂಕಷ್ಟ ತಪ್ಪಿದಲ್ಲ. ಗ್ರಾಮವನ್ನೇ ಸ್ಥಳಾಂತರ ಮಾಡಬೇಡಿ ಅಂತ ಪಾಪ ಸ್ಥಳೀಯರು ಹೇಳ್ತಾ ಇದ್ದಾರೆ, ಒತ್ತಾಯವನ್ನ ಮಾಡ್ತಾನೆ ಇದ್ದಾರೆ. ಹಿಂದಿನಿಂದಲೂ ಕೂಡ ಸಂಬಂಧಿಕರ ಮನೆ, ಬಾಡಿಗೆ ಮನೆಗಳಿಗೆ ಮಳೆಗಾಲ ಬಂತು ಅಂದ್ರೆ ಈ ತರ ಪ್ರವಾಹದ ಪರಿಸ್ಥಿತಿ ಬಂದಂತ ಟೈಮ್ನಲ್ಲಿ ಅವರು ಹೋಗ್ತಾ ಇದ್ದಾರೆ. ಪ್ರತಿ ವರ್ಷ ಈ ಸಮಸ್ಯೆ ಅಂತೂ ಆಗತ್ತೆ, ಗೊತ್ತಿದೆ. ಸೊ ಯಾಕೆ ರಿಸ್ಕ್ ತಗೊಳ್ಳೋದು? ಬೇರೆ ಕಡೆ ಶಿಫ್ಟ್ ಮಾಡಿ ಇಡೀ ಗ್ರಾಮವನ್ನ, ನಾವು ಹೋಗೋದಕ್ಕೆ ರೆಡಿ ಇದೀವಿ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಇದು ಬೆಳಗಾವಿಯ ಕಿಲುಬನೂರು ಗ್ರಾಮ. ಇಲ್ಲಿ ಪ್ರತಿ ವರ್ಷ ಇದೇ ಪರಿಸ್ಥಿತಿ, ಪ್ರವಾಹ ಬಂದೇ ಬರುತ್ತೆ ಅಂತ ಜನರಿಗೂ ಗೊತ್ತಿದೆ. ಬಟ್ ಅಧಿಕಾರಿಗಳು, ಸಂಬಂಧಪಟ್ಟವರು ಯಾಕೆ ನಿರ್ಲಕ್ಷ್ಯ ಮಾಡ್ತಿದಾರೋ ಗೊತ್ತಿಲ್ಲ. ಮತ್ತೆ ಇವರೇ ಹೇಳ್ತಾ ಇದ್ದಾರೆ, ಈ ಗ್ರಾಮವನ್ನ ಅಂದ್ರೆ ಇಲ್ಲಿ ಎಷ್ಟು ಕುಟುಂಬ ವಾಸವಾಗಿದೆ, ನಮ್ಗೆ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಟ್ರೆ ನಾವು ಹೋಗೋದಕ್ಕೆ ರೆಡಿ ಇದೀವಿ. ಯಾಕಂದ್ರೆ ಪ್ರತಿ ವರ್ಷ ಈ ತರ ಒಂದು ನರಕ ಯಾತನೆ ಏನಾಗುತ್ತೆ ಈ ಪ್ರವಾಹ ಬಂದಂತ ಟೈಮ್ನಲ್ಲಿ, ಅದನ್ನ ಅನುಭವಿಸೋಕೆ ನಾವು ರೆಡಿ ಇಲ್ಲ ಅಂತ. ಇನ್ನು ಕಿಲುಬನೂರು ಗ್ರಾಮದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗತಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದು, ಇದರಿಂದ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ನಾವೀಗ ರಾಮದುರ್ಗದ ಬಳಿಯ ಕಿಲುಬನೂರು ಗ್ರಾಮದಲ್ಲಿದ್ದೇವೆ. ಈ ಒಂದು ಗ್ರಾಮದ ದೃಶ್ಯವನ್ನು ನೀವು ನೋಡಬಹುದು. ಸಂಪೂರ್ಣವಾಗಿ ಗ್ರಾಮ ಜಲಾವೃತಗೊಂಡಿರತಕ್ಕಂಥದ್ದು. ಮನೆಗಳಿಗೆ ನೀರು ನುಗ್ಗಿದ್ದು ಜನ ನಿರಾಶ್ರಿತರಾಗಿದ್ದಾರೆ. ತಮ್ಮ ಸಂಬಂಧಿಗಳು ಮತ್ತು ಬಾಡಿಗೆ ಮನೆಯನ್ನು ನಂಬಿಕೊಳ್ಬೇಕಂತ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ವರ್ಷವೂ ಕೂಡ ಇದೇ ರೀತಿಯ ವಾತಾವರಣ ಇಲ್ಲಿ ನಿರ್ಮಾಣವಾಗಿತ್ತು. ಇಲ್ಲಿ ಕಳೆದ ವರ್ಷ ಬಿದ್ದ ಮನೆಗಳಿಗೆ ಇನ್ನೂ ಕೂಡ ಪರಿಹಾರ ಬಂದಿಲ್ಲ. ಇಂಥದ್ರಲ್ಲಿ ಮತ್ತೊಮ್ಮೆ ಈ ರೀತಿ ನೀರು ಬಂದಿದ್ದು ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಸದ್ಯ ಈ ಒಂದು ಗ್ರಾಮದ ಅನೇಕ ಕುಟುಂಬಗಳು ಈಗ ನಿರಾಶ್ರಿತರಾಗಿದ್ದು, ಅದರಲ್ಲೂ ಜೊತೆಗೆ ಈ ದೇಶದಲ್ಲಿ ಕೊರೋನಾ ವೈರಸ್ ಮಹಾಮಾರಿ ಇರೋದ್ರಿಂದ ಸಂಬಂಧಿಕರ ಮನೆಗೂ ಕೂಡ ಹೋಗದಂತಹ ಸ್ಥಿತಿ ಈ ಒಂದು ಭಾಗದಲ್ಲಿ ನಿರ್ಮಾಣವಾಗಿದೆ. ಜೊತೆಗೆ ಏನಂತಂದ್ರೆ ಈ ಒಂದು ಕಿಲುಬನೂರು ಗ್ರಾಮ ಪ್ರತಿ ವರ್ಷವೂ ಕೂಡ ಮಲಪ್ರಭಾ ಜಲಾಶಯದಿಂದ ನೀರು ಬಿಟ್ಟಾಗ ಸಮಸ್ಯೆ ಎದುರಿಸುತ್ತೆ. ಈ ಒಂದು ಗ್ರಾಮಕ್ಕೆ ಶಾಶ್ವತ ಪರಿಹಾರ ಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹ ಮಾಡ್ತಾರೆ. ಅವ್ರ ನಮ್ಮ ಜೊತೆಗಿದ್ದಾರೆ, ಮಾತಾಡೋಣ. ಏನ್ ಆಗ್ರಹ ಮಾಡ್ತೀರಿ ಸರ್ಕಾರಕ್ಕೆ? ಸರ್, ನಮ್ಗೆ ಏನಿಲ್ಲ, ನಮಗೆ ಜಾಗ ಇಲ್ಲಿದ್ದ ಶಿಫ್ಟ್ ಮಾಡಿ ಕೊಡುದ್ರಿ. ನಮ್ಗೆ ಒಟ್ಟು ಹೊರಗೆ ಜಾಗ ಬೇಕ್ರಿ. ಒಟ್ಟು ಕಿಲ್ಮೂರು ಅನ್ನೋದ ಬೇಡ್ರಿ. ಇದು ಈಗ ಸಿಮರ್ದಪ್ಪನ ಮಠ ಕೊಟ್ಟಾಗ ಇದು ಗುಡಿ ಕಟ್ಟಾಗ ಜಾಗ ಕೊಟ್ರಿ, ಅಷ್ಟ ನಮಗೆ ಕೊಡಾಕ್ ತಯಾರಿಲ್ರಿ ಅವ್ರು. ಕಳೆದ ಬಾರಿ ಮನೆ ಬಿದ್ದಿದ್ದು ಯಾರೇ ಪರಿಹಾರ ಬಂದಿದೆಯಾ ಅನ್ನೋ ಸಮಸ್ಯೆ ಆಗಿದೆ? ಪರಿಹಾರ ಸರ್ ಕೆಲವೊಂದಿಷ್ಟು ಜನಗಳಿಗೆ ಮಾತ್ರ ಆ ಪರಿಹಾರ ಬಂದು ತಲುಪೈತ್ರಿ. ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ತಲುಪಿಲ್ರಿ. ಇವ್ರು ಏನು ಮಾಡಕತ್ತಾರ ಅಂತಂದ್ರೆ, ಕೆಲವೊಂದಿಷ್ಟು ಸ್ಥಳೀಯ ಅಧಿಕಾರಿಗಳ ನೀರು ಬಂತ್ರಿ, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೀರಾಗ ಹೋದು, ಯಾವುದೇ ಮುನ್ಸೂಚನೆಯನ್ನು ಕೊಡಲಿಲ್ಲ. ಈ ಡಾಕ್ಯುಮೆಂಟ್ ಈಗ ನಮ್ಗೆ ಏನು ಹೇಳ್ತಾರೆ ಅಂತಂದ್ರೆ, ಪರಿಹಾರ ಕೊಡ್ರಿಪ್ಪ ಅಂತ ಕೇಳಕ್ ಹೋದ್ರೆ ಇವರು ದಾಖಲೆ ಪತ್ರಗಳನ್ನು ಕೇಳ್ತಾರ. ಎಲ್ಲಿಂದ ತರನ್ರಿ ನಾವು ದಾಖಲೆ ಪತ್ರಗಳನ್ನ? ಎಲ್ಲ ನೀರೇ ಹೋಗ್ಯಾವ್ರಿ, ಎಲ್ಲ ನೀರೇ ಹೋಗ್ಯಾವ ದಾಖಲೆ ಪತ್ರಗಳ. ಇವ್ರು ದಾಖಲೆ ಪತ್ರಗಳ ಕೊಡಂತಾರೆ, ಎಲ್ಲಿಂದ ಕೊಡನ್ರಿ ನಾವ? ಮತ್ತು ಕೊರೋನಾದ ಒಂದು ಹೊಡೆತ, ಮತ್ತು ಇದೊಂದು ಪರಿಹಾರದ ಹೊಡೆತ ಅಂತಂದ್ರೆ ನಮ್ಮ ಜನಕ್ಕೆ ಎಷ್ಟು ಲುಕ್ಷಾನ್ ಆಗ್ಬಾರ್ದ್ರಿ. ಈಗ ಇಲ್ಲೆಲ್ಲ ಹೊಳಿ ದಂಡಿ ಎಲ್ಲ ರೈತೈಕಿ ಮನೆಗಳದಾವ. ಆನಂತರ ಬೆಳೆಗಳ ಪಾಪ 10,000 20,000 ಲಕ್ಷ ಗಂಟ್ಲೆ ಬೆಳೆ ಹಾಕೊಂಡ್ ಕುಂತಾವ. ಮತ್ತು ಅವ್ರಿಗೆ ಪರಿಹಾರ ಕೊಡಾರ ಯಾರ್ರಿ? ಹಿಂಗಾಗಿ ನಾವು ಜನಪ್ರತಿನಿಧಿಗಳು ಏನಾದಂಥವ್ರು ಅದಾರ, ಸ್ಥಳೀಯರಾಗಿರ್ಬೋದು, ಆಮೇಲೆ ಜಿಲ್ಲಾ ಮಟ್ಟದೊಳಗಾಗಿರ್ಬೋದು, ರಾಜ್ಯ ಮಟ್ಟದೊಳಗಾಗಿರ್ಬೋದು, ರಾಷ್ಟ್ರ ಮಟ್ಟದೊಳಗಾಗಿರ್ಬೋದು, ಅವರಲ್ಲಿ ನಮ್ಮ ಊರಿನ ಪರವಾಗಿ ನಾನು ಕೈ ಮುಗಿದು ಕೇಳ್ಕೋತೇನ್ರಿ, ನಮ್ಮ ಊರಿಗೆ ಒಂದು ಶಾಶ್ವತ ಪರಿಹಾರವನ್ನು ಒದಗಿಸಿ ಕೊಡಬೇಕಂತೇಳಿ ಅವರಲ್ಲಿ ತಮ್ಮಲ್ಲಿ ಬೇಡ್ಕೋತಾ ಇದ್ದೀನಿ ಸರ್. ಕಿಲುಬನೂರು ಗ್ರಾಮಕ್ಕೆ ಪದೇ ಪದೇ ಇದೇ ರೀತಿ ಸಮಸ್ಯೆ ಆಗುತ್ತಿದ್ದು, ಗ್ರಾಮಕ್ಕೆ ಶಾಶ್ವತ ಪರಿಹಾರದ ಅಗತ್ಯ ಇದೆ. ಈ ನೆಲೆಯಲ್ಲಿ ಜನಪ್ರತಿನಿಧಿಗಳು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸ್ಥಳೀಯರ ಆಗ್ರಹವಾಗಿದೆ. ಬೆಳಗಾವಿಯಿಂದ ಕ್ಯಾಮರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಕುಮದ್ವತಿ ನದಿ ನೀರಲ್ಲಿ ಯುವತಿ ಕೊಚ್ಕೊಂಡು ಹೋಗಿದ್ದಾಳೆ. ಹಾವೇರಿ ಜಿಲ್ಲೆಯ ಮಲಗನಹಳ್ಳಿಯಲ್ಲಿ ಈ ಘಟನೆ ನಡೆದಿರೋದು. ನೀರಲ್ಲಿ ಶಶಿಕಲಾ ಮಾಳಿಗೇರ ಅನ್ನೋ ಯುವತಿ ಕೊಚ್ಕೊಂಡು ಹೋಗಿದ್ದಾರೆ.
ಇವ್ರು ಅಲ್ಲಿಗೆ ಯಾಕೆ ಹೋಗಿದ್ರು ಅಂದ್ರೆ ಬಟ್ಟೆ ತೊಳೆಯೋಕೆ ಅಂತ ನದಿಗೆ ಹೋಗಿದ್ರು. ಈ ವೇಳೆ ಕಾಲ್ ಜಾರಿ ನೀರಿಗೆ ಬಿದ್ದುಬಿಟ್ಟಿದ್ದಾರೆ ಶಶಿಕಲಾ. ಈಗ ಸ್ಥಳಕ್ಕೆ ಹಲಗೇರಿ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. 19 ವರ್ಷದ ಯುವತಿ ಈ ತರ ಕೊಚ್ಕೊಂಡು ಹೋಗಿರೋದು, ಬಟ್ಟೆ ತೊಳೆಯೋಕೆ ಹೋಗಿದ್ದಾರೆ, ಆ ಟೈಮ್ನಲ್ಲಿ ಕಾಲ್ ಜಾರ್ ಬಿದ್ದಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇಂಥ ಟೈಮ್ನಲ್ಲಿ ಈ ತರ ರಿಸ್ಕ್ ಯಾಕೆ ತಗೊಳ್ತಾರೋ ಗೊತ್ತಿಲ್ಲ. ಅಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ. ಶಶಿಕಲಾ ಅಂತ ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ, 19 ವರ್ಷದ ಯುವತಿಗೆ ಬಟ್ಟೆ ತೊಳೆಯೋಕೆ ಅಂತ ಹೋಗಿದ್ದಾರೆ. ಹಾವೇರಿಯಲ್ಲಿ ಆಗಿರುವಂತ ಘಟನೆ ಇದು. ಕುಮದ್ವತಿಗೆ ಈಗ ಆಕೆ ಜಾರ್ ಬಿದ್ದಿರೋದು ಅನ್ನೋದು ಗೊತ್ತಾಗಿದೆ. ಸದ್ಯಕ್ಕೆ ಅಲ್ಲಿ ಶೋಧ ಕಾರ್ಯ ಎಲ್ಲ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟವರೆಲ್ಲ ಅಲ್ಲಿ ವಿಸಿಟ್ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಸ್ಥಳಕ್ಕೆ ಹೋಗಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರ ಮಳೆಗೆ ಚಿಕ್ಕೋಡಿಯಲ್ಲಿ ಸಂಕಟದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಪಾಯದ ಮಟ್ಟ ಮೀರಿ ಕೃಷ್ಣಾ ನದಿ ಹರಿತಾ ಇದೆ. ಇಂಗಲಿ ಗ್ರಾಮದ ವಸತಿ ಪ್ರದೇಶಕ್ಕೆ ನೀರು ನುಗ್ಗಿಬಿಟ್ಟಿವೆ. ವಸತಿ ಪ್ರದೇಶಕ್ಕೆ ನೀರು ನುಗ್ಗಿಬಿಟ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಸದ್ಯಕ್ಕೆ ನಡುಗಡ್ಡೆಯಾಗಿದೆ ತೋಟದ ವಸತಿ ಪ್ರದೇಶ. 40ಕ್ಕೂ ಹೆಚ್ಚು ಕುಟುಂಬಗಳು ಅಲ್ಲಿ ವಾಸ ಮಾಡ್ಕೊಂಡಿದ್ವು. ಈ ತರ ಪ್ರವಾಹದ ನೀರು ಬಂದಿರೋದ್ರಿಂದ 40ಕ್ಕೂ ಹೆಚ್ಚು ಕುಟುಂಬಗಳಿಗೆ ಇವಾಗ ಒಂಥರ ಸಂಕಷ್ಟದ ಪರಿಸ್ಥಿತಿ. ಬೋಟ್ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿಲ್ವಂತೆ. ಇದು ಕೂಡ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈಗ ಎದೆ ಮಟ್ಟಕ್ಕೆ ನೀರು ಬಂದಿದೆ, ನಡ್ಕೊಂಡೇ ಹೋಗ್ತಾ ಇದ್ದಾರೆ ಪಾಪ ಜನ. ಯಾಕಂದ್ರೆ ಅವ್ರ ಜೀವ ಅವ್ರು ಉಳಿಸ್ಕೊಳ್ಳೇಬೇಕಲ್ಲ. ಈಗ ಯಾರು ಕೇರ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಬೋಟ್ ವ್ಯವಸ್ಥೆನ ಜಿಲ್ಲಾಡಳಿತ ಮಾಡಬೇಕಾಗಿತ್ತು. ಇಷ್ಟು ಪ್ರಮಾಣದಲ್ಲಿ ನೀರು ಬಂದಿದೆ ಅಂದ್ರೆ ಅದನ್ನು ಕೂಡ ಜಿಲ್ಲಾಡಳಿತ ಮಾಡಿಲ್ವಂತೆ. ಹಂಗಾಗಿ ಸುರಕ್ಷಿತ ಜಾಗಕ್ಕೆ ಜನ ಪಾಪ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಎಷ್ಟು ಲೆವೆಲ್ ನೀರಿದೆ ಅಂತ, ನಡ್ಕೊಂಡು ಹೋಗ್ತಿದ್ದಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ, ಯಾರಾದ್ರೂ ಕೊಚ್ಕೊಂಡು ಹೋದ್ರೆ ಈಗ ಅಮಾಯಕರ ಜೀವ ಹೋಗುತ್ತಷ್ಟೇ. ಜಿಲ್ಲಾಡಳಿತ ಇಷ್ಟು ನಿರ್ಲಕ್ಷ್ಯ ಯಾಕೆ ಮಾಡ್ತಿದ್ಯೋ ಗೊತ್ತಿಲ್ಲ. ಇಂಥ ಟೈಮ್ನಲ್ಲಿ ಬೋಟ್ ವ್ಯವಸ್ಥೆ ಎಲ್ಲ ಮಾಡಬೇಕಾಗತ್ತೆ, ಎಲ್ಲೆಲ್ಲಿ ಏನೇನು ಸಿಚುವೇಶನ್ ಇದೆ ಅಂತ ತಿಳ್ಕೊಂಡು. ಆದ್ರೆ ಇಲ್ಲಿ ಆ ಥರ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿಲ್ಲ. ಸೊ ಇದೇ ವಿಚಾರವಾಗಿ ನಮ್ಮ ರಿಪೋರ್ಟರ್ ಲೋಹಿತ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮಹಾಮಳೆಗೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿದೆ ಅಂತಾನೆ ಹೇಳ್ಬೋದು. ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವಂತಹ ಭಾರಿ ಮಳೆಗೆ ಕೃಷ್ಣಾ ನದಿ ಆಗಿರ್ಬೋದು, ಘಟಪ್ರಭಾ, ವೇದಗಂಗಾ ನದಿಗಳು ಸಾಕಷ್ಟು ಉಕ್ಕಿ ಹರಿತಾ ಇದಾವೆ ಅಂತ ಹೇಳ್ಬೋದು. ನಾವು ಹಿಂದ್ಗಡೆ ನೋಡಬಹುದು ಏನಂತಂದ್ರೆ ಯಾವ ರೀತಿ ಕೃಷ್ಣಾ ನದಿ ತನ್ನ ನದಿ ಪಾತ್ರವನ್ನು ಬಿಟ್ಟು ಹೊರಗಡೆ ಬಂದಿದೆ. ನಾವೀಗ ಇರುವಂತದ್ದು ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಇಂಗ್ಲಿ ಗ್ರಾಮದಲ್ಲಿ ಇದ್ದೀವಿ. ಇಂಗ್ಲಿ ಗ್ರಾಮದ ಏನೋ ಹೊರಗಡೆ ಹೊರವಲಯದ ಅಂತಂದ್ರೆ ತೋಟದ ವಸತಿ ಪ್ರದೇಶ ಅಂತ ಹೇಳ್ಬೋದು. ಸುಮಾರು ಒಂದು 30ಕ್ಕೂ ಹೆಚ್ಚು ಮನೆಗಳು ಇರುವಂತಹ ಒಂದು ತೋಟದ ವಸತಿ ಪ್ರದೇಶ ಈಗ ಸಂಪೂರ್ಣವಾಗಿ ನಡುಗಡ್ಡೆಯಾಗಿ ಮಾರ್ಪಟ್ಟಿದೆ. ಏನೋ ಒಂದು ತೋಟದ ವಸತಿ ಬರುತ್ತೆ, ತೋಟದ ವಸತಿ ಪ್ರದೇಶ ಬರುತ್ತೆ. ತೋಟದ ವಸತಿ ಪ್ರದೇಶದ ಆ ಕಡೆಗೆ ಕೃಷ್ಣಾ ನದಿ ಹಾದು ಹೋಗುತ್ತೆ. ಆದ್ರೆ ಆ ಒಂದು ವಸತಿ ಪ್ರದೇಶವನ್ನು ನಡುಗಡ್ಡೆ ಮಾಡಿ ಕೃಷ್ಣಾ ನದಿ ಆ ಒಂದು ತೋಟದ ವಸತಿ ಪ್ರದೇಶವನ್ನು ಸುತ್ತುವರೆದಿದೆ ಅಂತ ಹೇಳ್ಬೋದು. ಈಗ ಜಿಲ್ಲಾಡಳಿತ ಸಾಕಷ್ಟು ಪ್ರಮಾಣದಲ್ಲಿ ಹೇಳ್ತಾ ಇತ್ತು ಏನಂತಂದ್ರೆ ನಾವು ಬೋಟ್ ವ್ಯವಸ್ಥೆಗಳನ್ನ ಮಾಡಿದ್ವಿ, ಎಲ್ಲಾ ರೀತಿಯ ವ್ಯವಸ್ಥೆಗಳು ಮಾಡಿದ್ವಿ. ಆದ್ರೆ ಗ್ರೌಂಡ್ ರಿಯಾಲಿಟಿನ ಚೆಕ್ ಮಾಡಿದಾಗ ಅದು ಯಾವುದು ಕೂಡ ಇಲ್ಲಿ ಕಂಡು ಬಂದಿಲ್ಲ. ಜನ ಏನಂತಂದ್ರೆ ಎದೆ ಮಟ್ಟದ ನೀರಿನಲ್ಲಿ ಹೋಗಿ ಬಂದು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಕಡೆ ಇರುವಂತ ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ಈ ಕಡೆಗೆ ತಗೊಂಡ್ಬರೋದು ಅಥವಾ ಇಲ್ಲಿಯ ವಸ್ತುಗಳನ್ನ ಅಲ್ಲಿ ತಗೊಂಡು ಹೋಗೋದು. ಮತ್ತೆ ನಿನ್ನೆಯಿಂದಲೂ ಕೂಡ ಸಾಕಷ್ಟು ಜನ ಏನಂತಂದ್ರೆ ತಮ್ಮ ಜಾನುವಾರುಗಳನ್ನ ತಗೊಂಡ್ ಬಂದಿದ್ರು. ಈಗಲೂ ಕೂಡ ಸಾಕಷ್ಟು ಜಾನುವಾರುಗಳು ಆಗಿರ್ಬೋದು, ಜನ ಕೂಡ ಅಲ್ಲೇ ಇದ್ದಾರೆ ಅಂತ ಅಲ್ಲೇ ಒಂದು ಅವ್ರನ್ನ ಹೊರಗಡೆ ತೆಗೆಯುವಂತ ಕೆಲಸ ಇದುವರೆಗೂ ಕೂಡ ಜಿಲ್ಲಾಡಳಿತದಿಂದ ನಡೆದಿಲ್ಲ. ನಾವು ನೋಡ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಜನ ಏನಂತಂದ್ರೆ ರಭಸವಾಗಿ ನೀರು ಹರಿತಾ ಇದೆ, ಅದರಲ್ಲೇ ಜನ ಒಂದು ನಡ್ಕೊಂಡ್ ಬರುವ ಮೂಲಕ ಒಂದು ಸಾಹಸವನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಜಿಲ್ಲಾಡಳಿತ ಇಲ್ಲಿ ಏನಂತಂದ್ರೆ ಯಾವುದೇ ರೀತಿ ವ್ಯವಸ್ಥೆ ಕಲ್ಪಿಸೋದಕ್ಕೆ ಸಾಕಷ್ಟು ವಿಫಲ ಆಗಿದೆ ಅಂತ ಹೇಳ್ಬೋದು. ಇನ್ನೂ ಕೂಡ ಸಾಕಷ್ಟು ಏನಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾನೆ ಇದೆ. ಈಗಲೂ ಕೂಡ ಏನಂತಂದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಇನ್ನೂ ಬರುವ ಸಾಧ್ಯತೆ ಇದೆ. ಈಗಲೂ ಕೂಡ ಏನಂದ್ರೆ ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ತುಕೊಂಡು ಇಲ್ಲಿ ಸರಿಯಾದ ವ್ಯವಸ್ಥೆಗಳ ಮಾಡೋದಕ್ಕೆ ಮುಂದಾಗಬೇಕಾಗಿದೆ. ಲೋಹಿತ್, ನ್ಯೂಸ್ 18 ಕನ್ನಡ, ಚಿಕ್ಕೋಡಿ. ಮಂಡ್ಯ ಭಾಗದಲ್ಲಿ ಪರಿಸ್ಥಿತಿ ಯಾವ ತರ ಇದೆ ಮಾಹಿತಿ ಕೊಡ್ತೀವಿ, ಒಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕೆಆರ್ಎಸ್ ಡ್ಯಾಮ್ ಭರ್ತಿಯಾಗಿದೆ, ಹೆಚ್ಚುವರಿ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಡ್ಯಾಂನ ಕೆಳಭಾಗದಲ್ಲಿ ಪ್ರವಾಹದ ಭೀತಿ ಇದೆ. ರಂಗನತಿಟ್ಟು ಪಕ್ಷಿಧಾಮದ ಬೋಟಿಂಗ್ ಸ್ಥಗಿತ ಮಾಡಿದ್ದಾರೆ. ಇನ್ನು ನದಿ ಪಾತ್ರದ ಪ್ರವಾಸಿ ತಾಣಗಳಲ್ಲಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದೆ. ಸಂಗಮ್, ಬಲಮುರಿ, ಎಡಮುರಿ ಹಾಗೆಯೇ ಗೋಸಾಯಿ ಘಾಟ್ ಸೇರಿದಂತೆ ಹಲವು ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರಿಗೆ ಸದ್ಯಕ್ಕೆ ಎಂಟ್ರಿ ಇಲ್ಲ. ಇನ್ನು ನದಿ ದಂಡೆಯ ನಿಮಿಷಾಂಬ ದೇಗುಲದ ಬಳಿಯಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ. ಮತ್ತಷ್ಟು ನೀರು ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ನದಿ ಪಾತ್ರದಲ್ಲಿ ಈಗ ಪ್ರವಾಹದ ಆತಂಕ ಕೂಡ ಜಾಸ್ತಿ ಆಗ್ತಾ ಇದೆ. ಕೆಆರ್ಎಸ್ ಜಲಾಶಯದಲ್ಲಿ ನೀರು ಬಿಡ್ತಿರುವಂತ ಪರಿಣಾಮ ನಾವು ಗಮನಿಸ್ತಾ ಇದ್ದೀವಿ. ಯಾವ ತರ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅಂತ. ಕೆಆರ್ಎಸ್ ಡ್ಯಾಮ್ನಿಂದ ನದಿಗೆ ನೀರು ಬಿಡ್ತಿರೋದ್ರಿಂದ ಈ ಕಡೆ ರಂಗನತಿಟ್ಟು ಸೇರಿದಂತೆ ಈ ಮೈಸೂರು, ಮಂಡ್ಯ ಭಾಗದಲ್ಲಿ ಪ್ರವಾಸಿ ತಾಣಗಳು ಯಾವ್ಯಾವಿದೆ ಅಲ್ಲೆಲ್ಲ ಕೂಡ ಪ್ರವಾಸಿಗರಿಗೆ ಸದ್ಯಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಯಾವ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರು ಬಿಡ್ತಾರೆ, ಯಾವಾಗ ಬಿಡ್ತಾರೆ ಅನ್ನೋದು ಹೇಳಕ್ಕಾಗಲ್ಲ. ಹಾಗಾಗಿ ನದಿ ಪಾತ್ರದಲ್ಲಿ ಯಾರೆಲ್ಲ ಜನ ಇದ್ದಾರೆ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ. ಮತ್ತೆ ಅಲ್ಲಿ ನಿಮಿಷಾಂಬ ಟೆಂಪಲ್ ಅನ್ನು ಕೂಡ ಗಮನಿಸ್ತಾ ಇದ್ದೀವಿ, ಅಲ್ಲೆಲ್ಲ ಬ್ಯಾರಿಕೇಡ್ ಹಾಕಿದ್ದಾರೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.